ರಾಜ್ಯದ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ಅವರುಗಳ ಸರ್ವೆಯನ್ನ ನಡೆಸಿ ಮಹಾನಗರ ಪಾಲಿಕೆ ಇತರ ರಾಜ್ಯಗಳಿಂದ ಬಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಬ್ರೇಕ್ ಹಾಕೋಕ್ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಹೆಚ್ಚಿನ ಪ್ರಮಾಣದಲ್ಲಿ ಕೃತಕ ಬಣ್ಣ ಬಳಕೆ ಆರೋಪ. ಬೆಂಗಳೂರಿನಲ್ಲಿ ಹೊರ ರಾಜ್ಯದ ವ್ಯಾಪಾರಿಗಳಿಗಿಲ್ಲ ಅವಕಾಶ. ಹೊರ ರಾಜ್ಯದ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಪಾಲಿಕೆ ಸಮರ. ಜುಲೈ 2ನೇ ವಾರದಿಂದ ಬಿಬಿಎಂಪಿ ಸರ್ವೆ ಆರಂಭ. ಬೆಂಗಳೂರು ಕೇವಲ ರಾಜ್ಯದ ಇತರ ಜಿಲ್ಲೆಗಳ ಜನರಿಗೆ ಮಾತ್ರ ಅಲ್ಲದೆ ದೇಶ ವಿದೇಶಗಳ ಲಕ್ಷಾಂತರ ಜನರಿಗೆ ಸೂರನ್ನ ನೀಡಿರುವಂತಹ ಊರು. ಇಲ್ಲಿ ಬಂದಂತಹ ಅನೇಕರು ತಮ್ಮದೇ ಆದ ಕೆಲಸ ಕಾರ್ಯಗಳ ಮೂಲಕ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಆದ್ರೆ ಈಗ ಈ ರಾಜ್ಯವನ್ನ ಹೊರತುಪಡಿಸಿ ಹೊರ ರಾಜ್ಯದಿಂದ ಬಂದಂತಹ ವ್ಯಾಪಾರ ಮಾಡ್ತಾ ಇರುವ ವ್ಯಾಪಾರಸ್ಥರಿಗೆ ಕತ್ತರಿ ಹಾಕುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಈ ಮೂಲಕ ಅಂತಾರಾಜ್ಯದ ವ್ಯಾಪಾರಿಗಳಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಇದು ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವ ವ್ಯಾಪಾರಿಗಳಿಗೆ ಮಾತ್ರ ಸಂಬಂಧಿಸಿದ ಸುದ್ದಿ. ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಕಲಬೆರಕೆ ಆಹಾರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವಂತಹ ತಿನಿಸುಗಳ ವಿರುದ್ಧ ರಾಜ್ಯ ಆರೋಗ್ಯ ಇಲಾಖೆ ಸಮರ ಸಾರಿದೆ. ಇದರ ಮುಂದುವರೆದ ಭಾಗವಾಗಿ ಸದ್ಯ ಬಿಬಿಎಂಪಿ ಕೂಡ ಇದೇ ಹೆಜ್ಜೆಯನ್ನ ಇಡ್ತಿದೆ. ಇದೇ ಕಾರಣಕ್ಕೆ ಸದ್ಯ ಅಂತಾರಾಜ್ಯ ಬೀದಿ ಬದಿ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರುವುದಕ್ಕೆ ಮುಂದಾಗಿದೆ. ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಅಂತಾರಾಜ್ಯ ಬೀದಿ ಬದಿ ವ್ಯಾಪಾರಿಗಳು ನಿಷೇಧಿತ ಕೃತಕ ಬಣ್ಣಗಳ ಪದಾರ್ಥಗಳನ್ನು ಬಳಸಿ ಸಿದ್ಧಪಡಿಸಿದ ಆಹಾರಗಳನ್ನು ಮಾರಾಟ ಮಾಡ್ತಾ ಇರುವ ಬಗ್ಗೆ ಅನೇಕ ಆರೋಪದ ಜೊತೆಗೆ ದೂರುಗಳು ಕೂಡ ಕೇಳಿ ಬಂದಿದ್ವು. ಪಾನಿಪುರಿ, ಕಬಾಬ್, ಗೋಬಿ, ಶವರ್ಮಾದಂತಹ ಅನೇಕ ಆಹಾರ ಪದಾರ್ಥಗಳಿಗೆ ಈ ರೀತಿಯ ಕಲಬೆರಕೆಯ ವಸ್ತುಗಳನ್ನು ಬಳಕೆ ಮಾಡಿರುವ ಆರೋಪ ಕೇಳಿ ಬಂದ ಕಾರಣ ಸದ್ಯ ಬಿಬಿಎಂಪಿಯ ಆರೋಗ್ಯ ಇಲಾಖೆ ಈ ರೀತಿಯ ಕ್ರಮಕ್ಕೆ ಮುಂದಾಗಿದೆ. ಈ ಸಂಬಂಧ ಜುಲೈ 2ನೇ ವಾರದಿಂದ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇರುವ ವ್ಯಾಪಾರಿಗಳ ಸರ್ವೆ ಮಾಡಲಿದೆ. ಈ ವೇಳೆ ಹೊರ ರಾಜ್ಯದ ಬೀದಿ ಬದಿ ವ್ಯಾಪಾರಿಗಳು ಪತ್ತೆಯಾದ್ರೆ ಅಂಥವರ ವ್ಯಾಪಾರಕ್ಕೆ ಅನುವು ಮಾಡದೇ ಇರುವುದು, ಹಾಗೆ ಜೊತೆಗೆ ರಾಜ್ಯದ ವ್ಯಾಪಾರಿಗಳಿಗೆ ಬಿಬಿಎಂಪಿ ಕಾರ್ಡ್ ಹೊಂದಿರದೇ ಇದ್ರೆ ಅಂಥವರನ್ನ ಕಾರ್ಡ್ ವ್ಯಾಪ್ತಿಗೆ ತರುವ ಕೆಲಸವನ್ನ ಬಿಬಿಎಂಪಿ ಮಾಡಲಿದೆ. ಹೊರ ರಾಜ್ಯಗಳಿಂದ ಬಂದು ಇಲ್ಲಿನ ದಾಖಲಾತಿಗಳನ್ನು ಹೊಂದಿರುವವರಿಗೆ ಇದರಿಂದ ವಿನಾಯಿತಿ ಇದ್ದು, ಒಂದೊಮ್ಮೆ ರಾಜ್ಯದ ಯಾವ ದಾಖಲಾತಿಗಳು ಇಲ್ಲದಿದ್ರೆ ಅಂತಹ ಹೊರ ರಾಜ್ಯದ ವ್ಯಾಪಾರಿಗಳ ವಿರುದ್ಧ ಕ್ರಮಕ್ಕೆ ಬಿಬಿಎಂಪಿ ಮುಂದಾಗಲಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಹೊರ ರಾಜ್ಯದಿಂದ ಬಂದಿರತಕ್ಕಂಥವರು ಅವರು ಸಹಿತ ಕಡ್ಡಾಯವಾಗಿ ಕರ್ನಾಟಕದ ದಾಖಲೆ ಇರಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಅವ್ರ ಗುರುತು ಇದ್ರೆ ಮಾತ್ರ ಅವರಿಗೆ ಸಮೀಕ್ಷೆ ಮಾಡಿ ID ಕಾರ್ಡ್ ಕೊಡ್ತಕ್ಕಂಥದ್ದು. ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಈ ಗೋಬಿ ಮಂಚೂರಿ ಮಾಡತಕ್ಕಂಥ ಇರ್ಬೋದು, ಪಾನಿಪುರಿ ಮಾಡತಕ್ಕಂಥ ಇರ್ಬೋದು, ಮತ್ತು ಈ ಚಿಕನ್ ಮಾಡತಕ್ಕಂಥದ್ದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ID ಕಾರ್ಡ್ ಒಳಗೆ ಅದು ಮುಂದಿನ ದಿನದಲ್ಲಿ ಬರುತ್ತೆ. ಇದನ್ನು ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಇರತಕ್ಕಂಥ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಗುರುತಿನ ಚೀಟಿ ಕಡ್ಡಾಯವಾಗಿ ಅದು ಇರಬೇಕು ಅಂತ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇನ್ನು ಇದು ಹೊರ ರಾಜ್ಯದ ವ್ಯಾಪಾರಿಗಳ ನಿಯಂತ್ರಣ ಮಾಡುವುದರ ಜೊತೆಗೆ ರಾಜ್ಯದ ವ್ಯಾಪಾರಿಗಳಿಗೆ ಅವಕಾಶ ನೀಡುವುದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಸಂಬಂಧ ಪಟ್ಟಣ ವ್ಯಾಪಾರಿ ಸಮಿತಿ ಕೂಡ ಬಿಬಿಎಂಪಿಗೆ ದೂರು ಕೊಟ್ಟಿತ್ತು. ಈ ಬೆನ್ನಲ್ಲೇ ಬಿಬಿಎಂಪಿ ಕೂಡ ಕ್ರಮಕ್ಕೆ ಮುಂದಾಗಿದೆ. ಈ ಕ್ರಮ ಈಗಾಗಲೇ ರಾಜ್ಯದ ಮೈಸೂರಿನಲ್ಲಿ ಜಾರಿಯಲ್ಲಿದೆ. ಸದ್ಯ ಇದೇ ಕ್ರಮವನ್ನು ಬೆಂಗಳೂರಿನಲ್ಲೂ ಕೂಡ ಅಳವಡಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಒಟ್ಟಾರೆ ಈ ಮೂಲಕ ಅಂತಾರಾಜ್ಯ ವ್ಯಾಪಾರಿಗಳ ವ್ಯಾಪಾರಕ್ಕೆ ಬ್ರೇಕ್ ಹಾಕಲು ಬಿಬಿಎಂಪಿ ತಯಾರಿ ಆರಂಭಿಸಿದ್ದು, ಅಂತಾರಾಜ್ಯ ವ್ಯಾಪಾರಿಗಳಾಗಿದ್ದು ರಾಜ್ಯದಲ್ಲಿ ವಾಸ ಮಾಡುವುದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಹೊಂದಿದರೆ ಕ್ರಮದಿಂದ ವಿನಾಯಿತಿಯನ್ನು ಪಡೆಯಬಹುದಾಗಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.